ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾ. ನಾನು ನಿಮ್ಮ ಹೇಮಂತ್ ಗುಡಿಯಿಂದ ಮಾಡುವ ನಮಸ್ಕಾರಗಳು ಸ್ನೇಹಿತರೆ. ಏನಪ್ಪಾ ಈ ವಿಡಿಯೋದ ವಿಶೇಷತೆ ಏನಂದ್ರೆ, ನೀವೆಲ್ಲರೂ ಇಷ್ಟು ದಿನದಿಂದ ಕಾತುರದಿಂದ ಕಾಯ್ತಿರುವಂತ ಯಾರೆಲ್ಲ ಸಿವಿಲ್ ಪೊಲೀಸ್ ಸ್ಪರ್ಧಾರ್ಥಿಗಳಿದ್ದೀರಿ, ನಿಮಗೆ ರಿಸಲ್ಟ್ ಅನೌನ್ಸ್ ಆಗಿದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಕೆಎದವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ. ಎದಕ್ಕೋಸ್ಕರಪ್ಪ ಅಂದ್ರೆ, ಈಗ ಬಹಳ ಜನ ತುಂಬಾ ಜನ ಬಿಟ್ಟಿ ಬಿಲ್ಡಪ್ ಕೊಡ್ಕೊಂತ ತಿರ್ಗಾಡ್ತಿರ್ತಾರೆ. ಏನೊಂದು 50 ಆಗೈತಿ, 90 ಆಗೈತಿ, 70 ಆಗೈತಿ, 80 ಆಗೈತಿ ಅಂತೇಳಿ. ಸೊ ಅವ್ರದೆಲ್ಲ ಒಂದ್ ಸತಿ ಅವ್ರದ್ದೇನಾದ್ರು ನೀವು ಅವ್ರಿಗೆ ಮೊದಲು ಹೆಂಗಿತ್ತಂದ್ರೆ, ಅವರು OMR ಸೀಟ್ ತಗೊಂಡು ಅವಾಗ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿತ್ತು ಅವ್ರ ಬಣ್ಣ ಏನಂತೇಳಿ. ಇವಾಗ ಏನಿಲ್ಲ, ಅವ್ರ ಅಪ್ಲಿಕೇಶನ್ ID ಅಪ್ಲಿಕೇಶನ್ ನಂಬರ್ ಸಿಕ್ಕರೆ ಸಾಕು, ಅವ್ರು ಎಷ್ಟು ತಗೊಂಡಿದ್ದಾರೆ, ಎಷ್ಟು ತಪ್ಪಾಗಿದ್ದಾವೆ, ಎಷ್ಟು ಸರಿ ಬಿದ್ದಿದ್ದಾವೆ ಅನ್ನೋದೆಲ್ಲ ಅವ್ರು ಡೇಟಾ ಎಲ್ಲ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಸೊ ಅದಕ್ಕೋಸ್ಕರ ಇವತ್ತು ರಿಸಲ್ಟ್ ಬಂದಿದೆ. ರಿಸಲ್ಟ್ ನ ಯಾವ ತರ ಚೆಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಹೇಳ್ತೀನಿ ನಿಮ್ಗೆ ಯಾವ ತರ ಅಂತೇಳಿ. ನಿಮ್ಗೆ ಇಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅದು ಏನ್ ಕೇಳ್ತಂದ್ರೆ, ಈ ತರ ಒಂದು ಲಿಂಕ್ ಬರುತ್ತೆ. ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆಗಿದೆ. ಅಪ್ಲಿಕೇಶನ್ ನಂಬರ್ ಅಂತ ಕೇಸುತ್ತೆ. ಅಪ್ಲಿಕೇಶನ್ ನಂಬರ್ ಹೊಡಿಬೇಕು ನಾವು. ಇಲ್ಲಿ ಒಬ್ಬರದ್ದು ಸ್ಟೂಡೆಂಟ್ಸ್ ಇದೆ ಅಂತ ತಗೊಂತೀನಿ. ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ. ಅಪ್ಲಿಕೇಶನ್ ನಂಬರ್ ನೀವು ಅಲ್ಲಿ ಹೊಡಿಬೇಕು. 517534. ಅಪ್ಲಿಕೇಶನ್ ನಂಬರ್ ಹೊಡೆದೆ. ಈಗ ನಾನು ಅಪ್ಲಿಕೇಶನ್ ನಂಬರ್ ಹೊಡೆದಾದ್ಮೇಲೆ 7534. ಆಮೇಲೆ ಇಲ್ಲಿ ನಿಮ್ಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಸ್ನೇಹಿತರೆ. ಡೇಟ್ ಆಫ್ ಬರ್ತ್ ನೀವು ಹಾಕ್ಬೇಕು. ಇಲ್ಲಿ ನಿಮ್ ಡೇಟ್ ಆಫ್ ಬರ್ತ್ ಏನು ಅಂತೇಳಿ, ನಿಮ್ ಡೇಟ್ ಆಫ್ ಬರ್ತ್ ಯಾವ್ದಿದೆ ನೋಡಿ, ಆ ಡೇಟ್ ಆಫ್ ಬರ್ತ್ ಹಾಕಿ ಅದಾದ್ಮೇಲೆ ಸಬ್ಮಿಟ್ ಕೊಡ್ಬೇಕು. ಸಬ್ಮಿಟ್ ಕೊಟ್ರೆ 16 ನಿಮ್ಗೆ ಗೊತ್ತಾಗುತ್ತೆ. ಈ ತರ ನೀವು ಚೆಕ್ ಮಾಡ್ಕೋಬಹುದು. ಬೇಕಿದ್ರೆ ಇಲ್ಲಿ ನಿಮ್ಗೆ ಅಲ್ಲಿ ಸರಿಯಾಗಿ ಕಾಣ್ತಿಲ್ಲ, ಸೊ ಅದಕ್ಕೋಸ್ಕರ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಅದು ನಿಮ್ಗೆ ಈ ಸೈಡ್ ಬರುತ್ತೆ. ಯಾವ ತರ ಚೆಕ್ ಮಾಡ್ಕೊಳ್ಬೇಕಂತ ನಾನು ನಿಮ್ಗೆ ಹಾಕ್ತೀನಿ. ನೀವು ಅಲ್ಲಿ ನೋಡಿ. ನೀವು ಈ ವಿಡಿಯೋದ ಉದ್ದೇಶ ಏನಪ್ಪಾ ಅಂದ್ರೆ, ಈಗೆಲ್ಲ ಯಾರು ಇಲ್ಲ, ನೀವು ಇಷ್ಟು ದಿನದಿಂದ ಕಾಯ್ಕೊಂತ ಕೂತಿದ್ದೀರಲ್ಲ, ಸಿವಿಲ್ ಪೊಲೀಸ್ ರಿಸಲ್ಟ್ ಏನಾಯ್ತು ಅಂತ ಹೇಳಿ. ಸೊ ಇವತ್ತು ಆ ದಿನ ಬಂತು. ನಿಮ್ ರಿಸಲ್ಟ್ ಏನಾಗಿದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ಫೈನಲ್ ಡಿಸಿಷನ್ ಅವ್ರದ್ದು KE ಡಿಪಾರ್ಟ್ಮೆಂಟ್ ಅವ್ರದಲ್ಲ. ಯಾವ್ದಾರ ತಿದ್ದುಪಡಿ ಆಗ್ಲಿ, ಏನಾದ್ರು ಗ್ರೇಸ್ ಮಾರ್ಕ್ಸ್ ಆಡ್ ಆಗಿ ರಿಸಲ್ಟ್ ಬಂದಿದೆ. ಸೊ ಅದಕ್ಕೋಸ್ಕರ ನಿಮ್ ರಿಸಲ್ಟ್ ಎಷ್ಟು ಬಂತು, ಏನು ನಿಮ್ ಕೆಟಗರಿ ಯಾವ್ದು, ನಿಮ್ ಕ್ಯಾಸ್ಟ್ ಯಾವ್ದು ಅಂತಂದು ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡೋಣ ಎಷ್ಟು ಜನ ಎಷ್ಟಕ್ಕೆ ಯಾವ ಕೆಟಗರಿಗೆ ಎಷ್ಟು ನಿಲ್ಲುತ್ತೆ ಅಂತ ನಾನು ಒಂದು ಅಂದಾಜಾಗಿ ಒಂದು ಹೇಳಿದ್ದೆ. ಸೊ ಅಷ್ಟು ನಿಲ್ಲುತ್ತಾ, ಅದಕ್ಕಿಂತ ಜಾಸ್ತಿ ನಿಲ್ಲುತ್ತಾ ಅಂತ ಗೆಸ್ ಮಾಡೋಣ. ನಿಮ್ ರಿಸಲ್ಟ್ ಎಷ್ಟಾಗಿದೆ, ನಿಮ್ ಕೆಟಗರಿ ಯಾವುದು, ನಿಮ್ಗೆ ಯಾವ್ಯಾವೆಲ್ಲ ಮೀಸಲಾತಿ ಬರ್ತವೆ ಅವನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತೆ ಯಾರಾದ್ರೂ ನಿಮ್ ಫ್ರೆಂಡ್ ಬಗ್ಗೆ ತಿಳ್ಕೊಬೇಕಿದ್ರೆ, ನಿಮ್ ಫ್ರೆಂಡ್ ಅಪ್ಲಿಕೇಶನ್ ನಂಬರ್ ತೊಗೊಳ್ರಿ. ಅಪ್ಲಿಕೇಶನ್ ನಂಬರ್ ತೊಗೊಂಡು ಅವ್ನ ಡೇಟ್ ಆಫ್ ಬರ್ತ್ ತಿಳ್ಕೊಂಡು ಈ ಕೆಳಗಡೆ ಒಂದು ಲಿಂಕ್ ಕೊಟ್ಟಿನಲ್ಲ, ಆ ಲಿಂಕ್ ಮೂಲಕ ನೀವೇನಾದ್ರೂ ಸಬ್ಮಿಟ್ ಮಾಡ್ಬಿಟ್ರೆ ಮುಗಿತು. ನಿಮ್ ಇಡೀ OMR ಸೀಟ್ನೇ ಬರ್ತಲ್ಲಿ. ಇಡೀ OMR ಸೀಟೇ ಬರ್ತೈತೆ. ಇದು ಒಂದು ಒಳ್ಳೆ KEದವರು ಒಂದು ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಅನ್ಸಿದ್ರೆ, ಏನಾದ್ರು ಒಂದು ಮಾಹಿತಿ ಸಿಕ್ತ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿಗೆ ಯಾವ ತರ ಆನ್ಸರ್ ಚೆಕ್ ಮಾಡ್ಕೋಬೇಕು, ರಿಸಲ್ಟ್ ಯಾವ ತರ ಚೆಕ್ ಮಾಡ್ಕೊಳ್ಬೇಕಂತ ಗೊತ್ತಿರಲ್ಲ, ಸೊ ಅಂತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಿಮ್ಮ ರಿಸಲ್ಟ್ ಮಾತ್ರ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.